ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರಮಿಸಬೇಕು. ಭಾಳ ಜನ ಅದು ಕೊಡಿ ಸರ್ ಇದು ಕೊಡಿ ಸರ್ ಅಂತ ಕೇಳ್ತಾ ಇದ್ದೀರಾ. ಲಾಸ್ಟ್ ಮಿನಿಟ್ ರಿವಿಷನ್ ಅಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ದಯವಿಟ್ಟು ಭಾಳ ಲೇಟಾಗಿ ಅಪ್ಲೋಡ್ ಮಾಡಿದ್ದಕ್ಕೆ ಕ್ಷಮಿಸಬೇಕು. ಇನ್ನೂ 3 hours ಟೈಮ್ ಇದೆ. ಈಗ 6 ಗಂಟೆಗೆ ರಿಲೀಸ್ ಆಗಿದೆ, ಹೌದಲ್ವ? 9-10 ಗಂಟೆಗೆ ಎಕ್ಸಾಮ್ ಅಂದ್ಕೊಳ್ಳಿ. 4 ಗಂಟೆಗಳ ಕಾಲ ಅವಕಾಶ ಇದೆ ನಿಮ್ಮ ಕೈಯಲ್ಲಿ. ಈ 3 ಕ್ವಶನ್ ಪೇಪರನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ಕೀ ಆನ್ಸರ್ ಜೊತೆ ರೆಡಿ ಆಗಿಬಿಟ್ರೆ ನಿಜವಾಗಿಯೂ ನನ್ನ ವಿದ್ಯಾರ್ಥಿಗಳೇ 80 out of 80 ಬಿಸ್ನೆಸ್ ಸ್ಟಡೀಸಲ್ಲಿ ತೆಗಿತೀರಾ. ಬನ್ನಿ, ಈಗ ಜಾಸ್ತಿ ನಾನು ನಿಮಗೆ ಕೊರಿಲಿಕ್ಕೆ ಇಷ್ಟಪಡಲ್ಲ, ಆಯಿತಾ? ವಿಚ್ ಆಫ್ ದಿ ಫಾಲೋಯಿಂಗ್ ಡಸ್ ನಾಟ್ ಕ್ಯಾರೆಕ್ಟರೈಸ್ ಬಿಸ್ನೆಸ್ ಆ್ಯಕ್ಟಿವಿಟಿ ಅಂತ ಇದೆ. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಸ್ಯಾಲ್ರಿ ಆಫ್ ವೇಜಸ್ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಇನ್ ಎ ಕೋಆಪರೇಟಿವ್ ಸೊಸೈಟಿ ದ ಪ್ರಿನ್ಸಿಪಲ್ ಫಾಲೋಡ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. 1 man 1 vote ಅಂತ. ಕ್ವಶನ್ ನಂಬರ್ 3, PSC ಆರ್ ಆರ್ಗನೈಜೇಷನ್ ಓನ್ಡ್ ಬೈ ಡ್ಯಾಶ್ ಅಂತ ಇದೆ. ಇದು ಪ್ರೈವೇಟ್ ಎಂಟರ್ಪ್ರೆನರ್ಶಿಪ್ ಅನ್ನುವಂಥದ್ದು ಸರಿಯಾದ ಉತ್ತರ, ಎಂಟರ್ಪ್ರೆನರ್ಸ್, ಆಯಿತಾ? ಕ್ವಶನ್ ನಂಬರ್ ಎ ಸೆಲ್ಫ್ ಸರ್ವಿಸ್ ಟರ್ಮಿನಲ್ ದಟ್ ಪ್ರೊವೈಡ್ಸ್ ದಿ ಕಸ್ಟಮರ್ ವಿತ್ ಫೆಸಿಲಿಟೀಸ್ ಆಫ್ ವಿಡ್ರಾಯಿಂಗ್ ಆ್ಯಂಡ್ ಡೆಪಾಸಿಟಿಂಗ್ ಕ್ಯಾಶ್, ಫಂಡ್ ಟ್ರಾನ್ಸ್ಫರ್, obtaining account statement and closing balance etc. but through a unique and secured pin is called dash ಅಂತ ಇದೆ. ಭಾಳ ಜನ ವಿದ್ಯಾರ್ಥಿಗಳು ಇದಕ್ಕೆ ATM ಅಂತ ಇದ್ದಾರೆ, ಇನ್ನು ಕೆಲವೊಬ್ಬರು POS ಅಂತ. ದಯವಿಟ್ಟು ಇದಕ್ಕೆ ಕರೆಕ್ಟ್ ಆನ್ಸರ್ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಕೊಡಿ. ಎ ಪ್ರಾಸ್ಪೆಕ್ಟಸ್ ಈಸ್ ಇಶ್ಯೂಡ್ ಬೈ ಡ್ಯಾಶ್ ಅಂತ ಇದೆ. ಎ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಸೀಕಿಂಗ್ ಇನ್ವೆಸ್ಟ್ಮೆಂಟ್ ಫ್ರಮ್ ಪಬ್ಲಿಕ್ ಅಂತ ಅನ್ನಿಸ್ತಾ ಇದೆ. ನೋಡಿ ಯಾವುದು ಸರಿ ಅಂತ ಸ್ವಲ್ಪ ನೋಡಿಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ನಾವು ಹೋಗೋಣ. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಈಸ್ ಕಾಲ್ಡ್ ಆಸ್ ಡ್ಯಾಶ್ ಅಂತ ಇದೆ. 100% ಅದನ್ನು ಟ್ರೇಡ್ ಅಂತ ಕರಿತೀವಿ, ಆಯಿತಾ? ಕರ್ತಾಸ್ ಲಯಬಿಲಿಟಿ ಈಸ್ ಡ್ಯಾಶ್ ಅಂತ ಇದೆ. ಅನ್ಲಿಮಿಟೆಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ ಡ್ಯಾಶ್ ಅಂತ ಇದೆ. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 9, ಇಂಟರ್ಯಾಕ್ಷನ್ ವಿತ್ ದಿ ಬಿಸ್ನೆಸ್ ಪೀಪಲ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇದನ್ನು ನಾವು ಏನಂತಿರತ್ತವು ಇಂಟರ್ನಲ್ ಅಂತ ಕರಿತೀವಿ. ದ ಟ್ರೇಡ್ ದಟ್ ಟೇಕ್ಸ್ ಪ್ಲೇಸ್ ವಿತ್ ದಿ ಬೌಂಡ್ರಿ ಆಫ್ ಎ ಕಂಟ್ರಿ ಈಸ್ ಕಾಲ್ಡ್ ಡ್ಯಾಶ್ ಟ್ರೇಡ್ ಅಂತ ಇದೆ. 10ನೇ ಪ್ರಶ್ನೆಗೆ ಇಂಟ್ರಾ ಬಿ ಅಂತ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಬನ್ನಿ, ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಪ್ರೀತಿಯ ವಿದ್ಯಾರ್ಥಿಗಳೇ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಇದೆ ಅಲ್ವಾ. ಜಾಯಿಂಟ್ ಸ್ಟಾಕ್ ಕಂಪನಿ ಏನಪ್ಪ? ಬನ್ನಿ, ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳಿದರೆ ಇದಕ್ಕೆ 4ನೇದು ಸರಿಯಾದ ಉತ್ತರ ಸಪ್ರೇಟ್ ಲೀಗಲ್ ಎಂಟಿಟಿ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತೆ. ಬಿಸ್ನೆಸ್ ಸರ್ವೀಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಬೇಕು. B2B ಅಂತ ಇದೆ. ಇದನ್ನು ನಾವು ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಕರೆಯುತ್ತೇವೆ, ಆಯಿತಾ? ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್ ಅಂತ ಇದೆ. ಸ್ಟ್ಯಾಚ್ಯೂರಿ ಕಾರ್ಪೊರೇಷನ್. ಇದಕ್ಕೆ 4ನೇದಕ್ಕೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಇ ಅಟ್ಮೋಸ್ಟ್ ಗುಡ್ ಫೇತ್ ಅಂತ ಇದೆ. ಇದಕ್ಕೆ ಪ್ರಿನ್ಸಿಪಲ್ ಆಫ್ ಇನ್ಶೂರೆನ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಏನಾದರೂ ತಪ್ಪಿದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ತಿದ್ದಿ, ಯಾಕಂದರೆ ನಾಳೆನೇ ಎಕ್ಸಾಮ್ ಇರುವಂಥದ್ದು ಬಹಳ ಕಡೆ ಬಿಸ್ನೆಸ್ ಸ್ಟಡೀಸ್. ಗಿವ್ ಆ್ಯನ್ ಎಕ್ಸಾಂಪಲ್ ದಾವಣಗೆರೆಯಲ್ಲಿದೆ ಹಾಗೂ ಬೇರೆ ಜಿಲ್ಲೆಗಳಲ್ಲೆಲ್ಲ ಕೂಡ ಇದೆ. ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಅಂತ ಇದೆ. 12ನೇ ಪ್ರಶ್ನೆಗೆ ಮೈನಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹೂ ಆರ್ ಕೋ ಪಾರ್ಸಿನರ್ಸ್ ಅಂತ ಇದೆ. 13ನೇ ಪ್ರಶ್ನೆ ಕೋ ಪಾರ್ಸಿನರ್ಸ್ ಆರ್ ಇಂಡಿವಿಜುವಲ್ಸ್ ಹೂ ಇನ್ಹೆರಿಟ್ ಆ್ಯಂಡ್ ಶೇರ್ ಜಾಯಿಂಟ್ಲಿ ಇನ್ ಆ್ಯನ್ ಇಂಡಿವಿಜುವಲ್ ಎಸ್ಟೇಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಡಿಫೈನ್ಡ್ MNC ಅಂತ ಇದೆ. ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 15, ಸ್ಟೇಟ್ ಎನಿ ಒನ್ ಬೆನಿಫಿಟ್ ಆಫ್ ಬ್ಯಾಂಕಿಂಗ್ ಅಂತ ಇದೆ. ಅದನ್ನು ನಾವು ಇ ಬ್ಯಾಂಕಿಂಗ್ ಪ್ರೊವೈಡ್ಸ್ ದಿ ಕನ್ವರ್ಸೇಷನ್ ಆಫ್ ಏನಂತೀರ ಕಂಡಕ್ಟಿಂಗ್ ದಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಟ್ ಎನಿ time and from anywhere, that is called benefit of e-banking. Question number 16, state the minimum number of members who sign the memorandum of association in case of private company ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 2 ಜನ ಆಗಿರ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಕೆಳಗಡೆ ಕಾಣುತ್ತಿರುವ ಪ್ರಶ್ನೆಗಳು ಯಾವ ಲೆವೆಲ್ಗೆ ಇಂಪಾರ್ಟೆಂಟು ಅಂತ ಹೇಳಿದರೆ ನಿಮ್ಮ ಎಕ್ಸಾಮ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಆ ಲೆವೆಲ್ಗೆ ಇಂಪಾರ್ಟೆಂಟ್ ಆಗಿರ್ತವೆ. ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ದಯವಿಟ್ಟು ಈ ವಿಡಿಯೋವನ್ನು ಸಿಲ್ಲಿಯಾಗಿ ತಗೋಬೇಡಿ. ಟೋಟಲ್ಲು ಈ ಒಂದು ಏನಂತೀರ
ವಿಡಿಯೋದಲ್ಲಿ ನಿಮಗೆ 2 ಕ್ವಶನ್ ಪೇಪರ್ಗಳನ್ನು ನೀಡಿರ್ತೇನೆ, ಅದನ್ನು ಉಪಯೋಗಿಸಿಕೊಳ್ಳಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಯಾರೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ ಅಂತಹ ವಿದ್ಯಾರ್ಥಿಗಳಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇಂಗ್ಲೀಷ್ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡ್ತೇನೆ, ಅದನ್ನು ಉಪಯೋಗಿಸಿಕೊಂಡು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಏನಾದರೂ ತೊಂದರೆ ಕಂಡು ಬಂದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ನಮಗೆ ತಿದ್ದಿ ಹಾಗೂ ಅದನ್ನು ಸರಿಪಡಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್.